ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವಿಎಂ ನಲ್ಲಿ 9 ಅಭ್ಯರ್ಥಿಗಳ ಹಣೆ ಬರಹ ಭದ್ರವಾಗಿದೆ. ಬಾಗಲಕೋಟೆಯಲ್ಲಿ ಇವತ್ತು ಬರದಿಂದ ಸಾಕ್ತು ವೋಟಿಂಗ್. ಇವಿಎಂ ನಲ್ಲಿ ಈಗ 9 ಅಭ್ಯರ್ಥಿಗಳ ಹಣೆ ಬರಹ ಇದೆ. ಉಪಚುನಾವಣೆಯಲ್ಲಿ 65.2% ಮತದಾನ ಆಗಿದೆ. ಇದೊಂಥರ ದಾಖಲು. ಪಿಂಕ್ ಸಖಿ ಮತಗಟ್ಟೆಯಲ್ಲಿ ಸಾಲು ಸಾಲಾಗಿ ಬಂದು ತಮ್ಮ ವೋಟಿಂಗನ್ನು ಚಲಾಯಿಸಿದರು. ಅಂದರೆ ಮೊದಲ ಬಾರಿ ಯಾರೆಲ್ಲ ವೋಟಿಂಗ್ ಮಾಡಿದ್ರಲ್ಲ ಅವರು ಅಂತೂ ಖುಷಿಯನ್ನು ವ್ಯಕ್ತಪಡಿಸಿದರು. ಸೊ ಈ ಬಾರಿ ಬಾಗಲಕೋಟೆಯಲ್ಲಿ ಮತದಾನ ಆಗಿರುವಂಥದ್ದು 65% ವೋಟಿಂಗ್ ಆಗಿದೆ ಉಪಚುನಾವಣೆ. ಯಾಕೆ ಈ ರೀತಿಯ ಕಡಿಮೆ ಮತದಾನ ಅಂದರೆ ನಾನಾ ಕಾರಣಗಳಿರ್ತವೆ. ಇವಿಎಂನಲ್ಲಿ 9 ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ರು. ಆ 9 ಅಭ್ಯರ್ಥಿಗಳ ಹಣೆ ಬರಹ ಈಗ ಭದ್ರವಾಗಿರುವಂಥದ್ದು ಇವಿಎಂನಲ್ಲಿ. ಅದರ ರಿಸಲ್ಟ್ 4ನೇ ತಾರೀಕಿಗೆ ಗೊತ್ತಾಗತ್ತೆ. ಸೊ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಕಂಟಿನ್ಯೂ ರಿಸಲ್ಟ್ ಬರೋ ತನಕ ಇದ್ದೇ ಇರುತ್ತೆ. ಸೊ ಉಪಚುನಾವಣೆಯಲ್ಲಿ 65.2% ಮತದಾನ ಆಗಿದೆ. ಇನ್ನು ಪಿಂಕ್ ಸಖಿ ಮತಗಟ್ಟೆಯಲ್ಲಿ ಸಾಲು ಸಾಲಾಗಿ ಬಂದು ತಮ್ಮ ಮತವನ್ನು ಚಲಾಯಿಸಿದರು. ಅದರ ಮೊದಲ ಬಾರಿಗೆ ಮತದಾನ ಮಾಡಿದವರು ಆಗಿರ್ಬೋದು, ವೃದ್ಧರು, ಮಹಿಳೆಯರು ಕೂಡ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಒಂದು ಸುವರ್ಣ ಅವಕಾಶ. ನಿಮಗೆ ಬೇಕಿರುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇತ್ತು. ಸಮಬಲದ ಹೋರಾಟ ಬಾಗಲಕೋಟೆಯಲ್ಲಿ. ಇಂಥವರೇ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾರು ಗೆಲ್ಲಬೇಕು ಅನ್ನೋದಕ್ಕೆ ಅದನ್ನು ಡಿಸೈಡ್ ಮಾಡೋದು ಮತದಾರ ಪ್ರಭುಗಳು. ಸೊ ಇವತ್ತು ಅವರ ಹಣೆ ಬರಹವನ್ನು ಬರೆದಿಟ್ಟಿದ್ದಾರೆ. ಅದರ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿದ್ರೆ 4ನೇ ತಾರೀಕಿನ ತನಕ ವೇಟ್ ಮಾಡಬೇಕಾಗತ್ತೆ. ಸೊ ಈ ಬಾರಿ ಬಾಗಲಕೋಟೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. ಬೆಳಗ್ಗೆಯಿಂದ 7 ಗಂಟೆ ಅಂದರೆ ಈ ಬಾರಿ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಬೆಳಗಿನ ಜಾವನೇ ಜಾಸ್ತಿ ಜನ ಬಂದು ವೋಟಿಂಗ್ ಮಾಡಿದ್ದಾರೆ. ಈ ಒಂದು ಉಪಚುನಾವಣೆಯಲ್ಲಿ 65% ವೋಟಿಂಗ್ ಆಗಿದೆ ಅನ್ನೋದು. ಇನ್ನು ಎಲ್ಲಿ ಹೋಯಿತು ಉಳಿದಿದ್ದು ಪರ್ಸೆಂಟ್ ಅಂತ ಕೇಳಿದ್ರೆ ಬೇರೆ ಬೇರೆ ಕಾರಣಗಳು. ಬೇರೆ ಕಡೆ ದುಡಿಯೋಕ್ಕೆ ಹೋಗಿರ್ತಾರೆ. ಸೊ ಅವ್ರಿಗೆ ಬಂದು ಅನಿವಾರ್ಯವಾಗಿ ಬಂದು ವೋಟಿಂಗ್ ಮಾಡೋಕ್ಕಾಗಲ್ಲ. ಈ ರೀತಿಯ ಸಮಸ್ಯೆಗಳು ಇರ್ತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಈಗ ವೋಟಿಂಗ್ ಅಂತೂ ಕ್ಲೋಸ್ ಆಗಿದೆ. ಹೇಗಿದೆ ವೋಟಿಂಗ್ ಆದ ನಂತರ ಯಾವೆಲ್ಲ ಲೆಕ್ಕಾಚಾರ ನಡೀತಾ ಇದೆ? ಬೆಳಗ್ಗೆಯಿಂದ ಇಲ್ಲಿಯ ತನಕ ಹೇಗಿತ್ತು ವೋಟಿಂಗ್? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 322 ಮತಗಟ್ಟೆಗಳಲ್ಲಿ ಅತಿ ಉತ್ಸಾಹದಿಂದ ಮತದಾರರು ಬೆಳಗ್ಗೆಯೇ ಆಗಮಿಸಿ ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸುವುದಕ್ಕೆ ಮುಂದಾಗಿದ್ರು. ಮಧ್ಯಾಹ್ನ 12 ಗಂಟೆ ದಾಟ್ತಾ ಇದ್ದಂತೆ ಬಿಸಿಲು ಏರ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಮತದಾನ ಪ್ರಮಾಣ ಕುಂಟುತ್ತಾ ಸಾಗಿತು. ನಂತರ ಮತ್ತೆ ಮಧ್ಯಾಹ್ನ 3 ಗಂಟೆ ಬಳಿಕ ಮತದಾರ ಪ್ರಭು ಮತ್ತೆ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುವುದನ್ನ ಮತ್ತಷ್ಟು ಚುರುಕುಗೊಳಿಸಿದ್ರು. ಹೀಗಾಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉತ್ತಮ ಪ್ರಮಾಣದ ಮತದಾನವನ್ನ ನಿರೀಕ್ಷೆ ಮಾಡಲಾಗಿತ್ತು. ಆದರೂ ಕೂಡ ಸಂಜೆ 5 ಗಂಟೆವರೆಗೆ ಈಗಾಗಲೇ 65.49% ಮತದಾನವಾಗಿರುವಂತದ್ದು. ಇನ್ನು 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಕೊನೆ 1 ಗಂಟೆಯ ಮತದಾನದ ಶೇಕಡಾವಾರು ಎಷ್ಟು ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಇನ್ನೇನು ತಾನೇ ಹೊರಬರಬೇಕಾಗಿದೆ. ಸದ್ಯಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ನೇರ ಹಣಾಹಣಿ ಇರುವುದರಿಂದ ಬಿಜೆಪಿಗರು ಕೂಡ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ಸಿಗರು ಕೂಡ ಕ್ಷೇತ್ರವನ್ನ ಕಳೆದುಕೋಬಾರದು, ಮತ್ತೆ ನಾವು ಈ ಕ್ಷೇತ್ರವನ್ನ ಪಡೆದುಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ಅವರು ಕೂಡ ತೀವ್ರ ಹಣಾಹಣಿಯನ್ನು ನಡೆಸಿರುವಂತದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಂತಹ ಘಟನಾವಳಿಯನ್ನ ಗಮನಿಸಿದ್ರೆ ಕೆಲವು ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಕಾಂಗ್ರೆಸ್ನ ಮುಖಂಡರು ಹಣವನ್ನ ಹಂಚ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿವೆ. ಒಂದ್ ಕಡೆ ಲೆಕ್ಕಾಚಾರ ಓಟು ನೋಟುಗಳಾಗಿ ಪರಿವರ್ತನೆ ಆದ್ರೆ ನೋಟುಗಳು ಓಟುಗಳಾಗಿ ಪರಿವರ್ತನೆ ಆದ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಲಾಭ ಅಂತ ಹೇಳಬಹುದು. ಎಲ್ಲಾದ್ರೂ ಕಾಂಗ್ರೆಸ್ನ ನೋಟು ಬಿಜೆಪಿಗೆ ಓಟು ಅನ್ನೋ ಒಂದು ಲೆಕ್ಕಾಚಾರ ಇದೇ ರೀತಿ ಲೆಕ್ಕಾಚಾರ ಕೂಡ ನಡೀತಾ ಇರುವಂತದ್ದು. ಒಂದ್ ವೇಳೆ ನೋಟನ್ನ ತೆಗೆದುಕೊಂಡವರು ಓಟನ್ನ ಬೇರೆ ಕಡೆ ಹಾಕಿದ್ರು ಕೂಡ ಫಲಿತಾಂಶ ತಲೆ ಕೆಳಕಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇಲ್ಲಿ ಹಣದ ಹೊಳೆ ಹರಿಸಲಾಗಿದೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ನಡೆದಿರುವಂತಹ ಘಟನಾವಳಿಗಳನ್ನ ಮತ್ತು ವಿಡಿಯೋ ಸಾಕ್ಷಿಗಳನ್ನೆಲ್ಲ ನೋಡಿದಾಗ ಹಣದ ಹಂಚಿಕೆ ಆಗಿರುವಂತಹ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಪ್ರಜ್ಞಾವಂತ ಮತದಾರ ಪ್ರಭುವಿನ ಆಯ್ಕೆ ಅವರ ಕೈಯಲ್ಲಿರೋದ್ರಿಂದ ಅವರು ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕೂಡ ಅಷ್ಟೇ ಇಲ್ಲಿ ನಿಗೂಢವಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ
ಇವರಿಗೇನೆ ವಿಜಯದ ಮಾಲೆ ಅಂತ ಹೇಳೋದು ಕೂಡ ತೀವ್ರ ಕಷ್ಟ. ಯಾಕಂದ್ರೆ ಯಾರೇ ಗೆದ್ರು ಕೂಡ ಗೆಲುವಿನ ಅಂತರ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆ ಒಂದು ಹಂತದ 1 ಗಂಟೆಯ ಮತದಾನದ ಪ್ರಮಾಣ ಏನಿದೆ ಅದು ನಿಖರವಾಗಿ ಹೊರಬಂದ ಬಳಿಕ ಒಂದು ಲೆಕ್ಕಾಚಾರ ಹೊರಬೀಳುತ್ತೆ. ಅದು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲಿ ಏನಾದ್ರೂ 75% ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದ್ರೆ ಅದು ಬಿಜೆಪಿಗೆ ಪ್ಲಸ್ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ 70% ಕಡಿಮೆ ಮತದಾನವಾಗಿದ್ರೆ ನಗರ ಪ್ರದೇಶದಲ್ಲಿ ಅದು ಕಾಂಗ್ರೆಸ್ಗೆ ಪ್ಲಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೊನೆ ಒಂದು ಗಂಟೆಯ ಮತದಾನದ ಶೇಕಡಾವಾರು ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ಸದ್ಯಕ್ಕೆ ನಿರ್ಧಾರ ಮಾಡೋದಕ್ಕೆ, ಒಂದು ಅಂದಾಜು ಲೆಕ್ಕಾಚಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೊರತಾಗಿ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಎರಡೂ ಪಕ್ಷಗಳ ನಡುವೆ ತೀವ್ರವಾದಂತಹ ಜಿದ್ದಾಜಿದ್ದಿನ ಹೋರಾಟ ಇದೆ. ಹೆಂಕುಮಾರ್. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.